ವೇದಿಕೆಯ ಮೇಲಿರುವ ಇವತ್ತಿನ ಸನ್ಮಾನವನ್ನು ಪಡೆದಂತಹ ಪದ್ಮಶ್ರೀ ಅಮೈ ಮಹಾಲಿಂಗ ನಾಯಕರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಮ್ಮ ಈ ಸುಮಂತರನ್ನು ನೋಡಿ, ಅವರ ಸಾಧನೆಯ ನೋಡಿ. ಇದು ಈಗ ತಾನೇ ನನಗೆ ಹೊಳೆದ 2 ಲೈನ್ಗಳು. ಅವನು ನನ್ನ ಶಿಷ್ಯ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನೂ ಕೂಡ ಚಲನಚಿತ್ರ ರಂಗದಲ್ಲಿ ಅವಕಾಶವಿರುವ ಮತ್ತು ನಿಮ್ಮೆಲ್ಲರನ್ನು 1 ಗಂಟೆಗಳ ಕಾಲ ಅದ್ಭುತ ತಮ್ಮ ವಾಕ್ಚಾತುರ್ಯದಿಂದ ನಿಮ್ಮನ್ನೆಲ್ಲ ರಂಜಿಸಿದ ಶ್ರೀ ರಾಹುಲ್ ರವರೇ, ನನ್ನ ಮತ್ತೊಬ್ಬ ಸ್ನೇಹಿತ ರೊಟೇರಿಯನ್, ನಮ್ಮ ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗ ಈ ಎರಡನ್ನೂ ಕೂಡ ಅರೆದು ಜೀರ್ಣ ಮಾಡಿಕೊಂಡಂತಹ ಉತ್ತಮ ವಾಗ್ಮಿ ಡಾಕ್ಟರ್ ಪ್ರದೀಪ್ ರವರೇ, ಮತ್ತೊಬ್ಬ ಆರ್ಟಿಸ್ಟ್ ಶ್ರೀ ದೇವಿ ಪ್ರಸಾದ್ ಮತ್ತು ಶ್ರೀ ಸಂತೋಷ್ ಕೋಟ್ಯಾನ್ರವರೇ, ಶ್ರೀ ಪ್ರಸಾದ್ ರವರೇ, ಹಾಗೂ ನಮ್ಮ ಸುಮಂತ್ ಕುಮಾರ್ನ 2 ಕಣ್ಣುಗಳೇ, ಹಾಗೂ ಸ್ವಾಗತ ಭಾಷಣ ಮಾಡಿದ ಅಂತ ಪ್ರಜ್ವಲ್ ಸರ್ ಅವರೇ, ಸುಮಂತ್ ಕುಮಾರ್ರ ತಂಗಿ ಹಸನ್ಮುಖಿ ಸಹನಾರವರೇ, ಅವರ ಮಾತಾಪಿತ್ರರೇ, ಹಾಗೂ ನನ್ನ ಪತ್ನಿ ಸಹಿತ ಎದುರಿಗೆ ಕೂತಂಥ ಎಲ್ಲ ಸುಪರಿಚಿತ ಗಣ್ಯರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ನಾನು 33 ವರ್ಷ SDM ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕನಾಗಿ ಸಂಗೀತಗಾರನಾಗಿ ನನ್ನ ಸೇವೆಯನ್ನು ಸಲ್ಲಿಸಿದವನು. ಗಣಿತ ಪ್ರಾಧ್ಯಾಪಕ ಮಾತ್ರ ಅಲ್ಲ, ಸಂಗೀತದಲ್ಲೂ ಕೂಡ ತುಂಬ ಸೇವೆ ಮಾಡಿದ್ದೇನೆ. ನೀವು ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ನಡೆಯುವಂಥ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ನೋಡುವಂತಹ ಪ್ರಾರ್ಥನಾ ಗೀತೆ ನನ್ನ ಡೈರೆಕ್ಷನ್ನಲ್ಲೇ ಇಷ್ಟು ವರ್ಷ ನಡೆದಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಇಲ್ಲಿ ಪ್ರಾರ್ಥನೆ ಆಗ್ತಾ ಇರುವಾಗ ಸುಮಂತ್ರವರು ಹೇಳಿದರು ನಿಮ್ಮಷ್ಟಿಲ್ಲ ಅಂತ ಮೆಲ್ಲ ತಟ್ಟಿದ್ರು ನಾನು. ಆದರೆ ನಿಜವಾಗಿ ಅವರು ಒಳ್ಳೆಯ ಸಂಗೀತಗಾರರು. ಆದರೆ ನಾನು ಸಣ್ಣ ಸಣ್ಣ ವಿಷಯವನ್ನು ನೋಟ್ ಮಾಡ್ತೇನೆ. ಅವರು ಕೂತ ಕೂಡಲೇ ಏನು ಮಾಡಬೇಕಿತ್ತು, ಮೊದಲು ಮೈಕ್ ಟೆಸ್ಟ್ ಮಾಡಬೇಕಿತ್ತು. ಅವರು ಮೈಕ್ ಚೆಕ್ ಮಾಡಲಿಲ್ಲ, ಅದನ್ನೆಲ್ಲ ಮಾಡಬೇಕು. ಅಲ್ಲಿ ಇಡೀ ನಿಮ್ಮ ಕಾಲೇಜಿನ ಎಂಥದ್ದು ಇದು ತೋರಿಸ್ತಿದ್ರಲ್ಲ, ಹೌದು, ಅದರಲ್ಲಿ ಎಕ್ಸೆಲ್ ಬೆಳಕು ಅಂತ ಒಂದು ಶಬ್ದ ನೋಡಿದ ಕೂಡಲೇ ನನಗೆ ನೆನಪಾದ ಒಂದು ಪ್ರಾರ್ಥನೆ, ನಾನೇ ರಾಗ ಸಂಯೋಜನೆ ಮಾಡಿದಂಥ ಒಂದು ಹಾಡು. ನೀವು ಮುಂದಕ್ಕೆ ಇದನ್ನು ಪ್ರಾರ್ಥನೆ ಗೀತೆಯಾಗಿ ಬಳಸ್ಬೋದು. ಸರೆಗಮ ಧನಿ ಸಾ ಜ್ಞಾನದ ಜ್ಯೋತಿ ಬಾರಮ್ಮ, ಜ್ಞಾನದ ಜ್ಯೋತಿ ಬಾರಮ್ಮ, ದೇಹವಿದು ಗುಡಿ ಮನಸು ಕವಾಟ, ಸೋಹಂ ಭಾವದ ಹೃದಯವೇ ಪೀಠ, ಪ್ರೇಮದಿ ಬೆಳಗಿಸು ವಿದ್ಯೆಯ ದೀಪ, ಸ್ನೇಹದಿ ಬೆಳಗಿಸು ವಿದ್ಯೆಯ ದೀಪ, ಮೋಹವಳಿಸಿ ತೋರಾತ್ಮ ಸ್ವರೂಪ, ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಬಾರಮ್ಮ. ಎರಡನೇದಾಗಿ, ನಾನು ನನ್ನನ್ನು ಹೊಗಳ್ಕೊಳ್ತೇನೆ ಅಂತ ತಿಳ್ಕೊಳ್ಬೇಡಿ. ನಾನು
2 ಟೆಕ್ಸ್ಟ್ ಬುಕ್, ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಬರೆದಿದ್ದೇನೆ, CET ಟೆಕ್ಸ್ಟ್ ಬುಕ್ ಬರೆದಿದ್ದೇನೆ. ಇಷ್ಟೆಲ್ಲ ಮಾಡಿ 2 ವರ್ಷದ ಹಿಂದೆ ಬಿಫೋರ್ ಯು ಆಪ್ಟ್ ಮ್ಯಾಥಮೆಟಿಕ್ಸ್ ಆಫ್ಟರ್ SSLC ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಯಾಕೆ ಬರೆದಿದ್ದೇನೆಂದರೆ, ಹೆಚ್ಚಿನ ವಿದ್ಯಾರ್ಥಿಗಳು SSLCವರೆಗೆ ತುಂಬ ಹುಷಾರಿರ್ತಾರೆ ಮ್ಯಾಥ್ಸ್ನಲ್ಲಿ, ಆದರೆ PUCಗೆ ಬಂದ ಕೂಡಲೇ ಏಕ್ದಮ್ ಮಾರ್ಕ್ಸ್ ಕಮ್ಮಿ ಆಗಿರ್ತದೆ. ಅವರ ಪೇರೆಂಟ್ಸ್ಗಳು ಕೇಳೋದು, ನನ್ನ ಮಗ SSLCವರೆಗೆ ತುಂಬ ಹುಷಾರಿದ್ದ, ಈ ಕಾಲೇಜಿಗೆ ಬಂದ ಕೂಡಲೇ ಏನಾಯಿತು ಅಂತ. ಅದು ಅರ್ಥ ಆಗಬೇಕಿದ್ರೆ ಎಲ್ಲ ಮಕ್ಕಳು ಒಂದು ಸರ್ತಿ ನಿಮ್ಮ ಲೈಬ್ರರಿಯಲ್ಲಿ ಆ ಬುಕ್ ಇದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಇದೆ ಲೈಬ್ರರಿಯಲ್ಲಿ, ನನಗೆ ಗೊತ್ತು, ನಾನೇ ಕೊಟ್ಟಿದ್ದೇನೆ. ನಿಮಗೆ ಓದುವ ಅಭ್ಯಾಸ ಇದ್ದರೆ ಲೈಬ್ರರಿಗೆ ಹೋಗಿ ನೋಡಿ. ಮತ್ತು ಲೈಫಲ್ಲಿ ಎಲ್ಲವೂ ಪ್ಲ್ಯಾನಿಂಗ್ ಬೇಕು. ನಾನು ನನ್ನನ್ನು ಹೊಗಳಿಕೊಳ್ಳುವುದಲ್ಲ, ನಾನು ಕೇವಲ ಪ್ರಾಧ್ಯಾಪಕ ಮಾತ್ರ ಅಲ್ಲ, ಐ ಕ್ಯಾನ್ ಪ್ಲೇ ಹಾರ್ಮೋನಿಯಂ, ಐ ಪ್ಲೇ ಎಲೆಕ್ಟ್ರಿಕ್ ಆರ್ಗನ್, ನಾನು ಸುಮಾರು 100ಕ್ಕಿಂತ ಹೆಚ್ಚು ಹಾಡುಗಳನ್ನು ಕಂಪೋಸ್ ಮಾಡಿದ್ದೇನೆ, ರಾಗ ಸಂಯೋಜನೆ ಮಾಡಿದ್ದೇನೆ, ನಾಟಕಗಳನ್ನು ಬರೆದಿದ್ದೇನೆ. ಇತ್ತೀಚೆಗೆ ಒಂದು ಜಿಯೋ ಶ್ರೆಡ್ ಅಂತ ಹೇಳುವ ಆ್ಯಪನ್ನು ಕೂಡ ಕಲಿತಾ ಇದ್ದೇನೆ. ಇಷ್ಟೆಲ್ಲ ಒಬ್ಬ ವ್ಯಕ್ತಿಗೆ ಹೇಗೆ ಸಾಧ್ಯ ಅಂತ ಹೇಳಿದರೆ, ಯು ಹ್ಯಾವ್ ಟು ಪ್ಲ್ಯಾನ್. ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ ಎಲ್ಲವನ್ನೂ ಸಾಧಿಸ್ಬೋದು. ನೀವು ಕಲಿತಿರುವಾಗಲೇ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ನೀವು ಏನಾಗ್ಬೋದು, ಶೈನ್ ಆಗ್ಬೋದು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಅವತ್ತಿನ ಕೆಲಸವನ್ನು ಅವತ್ತೇ ಮಾಡದೇ ಇದ್ದಾಗ ಅದನ್ನು ಮುಂದೂಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಒಂದೇ ಸರ್ತಿ ಲೋಡ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಮೈಂಡ್ ಅಂತ ಹೇಳೋದು ಜಸ್ಟ್ ಲೈಕ್ ಕಂಪ್ಯೂಟರ್. ಒಬ್ಬ ವಿದ್ಯಾರ್ಥಿ ಓದ್ತಾ ಇರಲಿಲ್ಲ, ಆಯಾ ದಿವಸ ಮಾಡಿದ ಪಾಠವನ್ನು ಓದ್ತಾನೇ ಇರಲಿಲ್ಲ, ಮ್ಯಾಥಮೆಟಿಕ್ಸ್ ಅದು ಕೂಡ. ಕ್ಲಾಸ್ ಟೆಸ್ಟ್ ಬಂತು, ರಾತ್ರಿ ಪಾಪ ಅಷ್ಟರವರೆಗೆ ಓದದಿದ್ದ ಹುಡುಗ ರಾತ್ರಿ 2 ಗಂಟೆವರೆಗೆ ಓದಿ ಮಲಗಿ ಪುನಃ 3 ಗಂಟೆಗೆ ಎದ್ದು ಪುನಃ ಓದಿ ಎಕ್ಸಾಮಿಗೆ ಹೋದ. ಎಕ್ಸಾಮಿಗೆ ಹೋಗಿ ಕ್ವಶನ್ ಪೇಪರ್ ನೋಡ್ತಾನೆ, ಎಲ್ಲವೂ ಬ್ಲ್ಯಾಂಕ್. ಏನೂ ನೆನಪಾಗ್ತಾ ಇಲ್ಲ. ಬೆವರು ಇಳೀಲಿಕ್ಕೆ ಸ್ಟಾರ್ಟ್ ಆಯಿತು, ಯಾಕೆಂದರೆ ಟೈಮ್ ಆಗ್ತಾಯಿದೆ. ಬೆವರು ಇಳೀಲಿಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲೆಲ್ಲ ಬೆವರು ಬಿದ್ದಿದೆ. ಅವನೇನು ಮಾಡಿದ, ಅಲ್ಲೆಲ್ಲ ಸರ್ಕಲ್ ಹಾಕಿ ಶ್ರಮದ ಫಲ ಅಂತ ಬರೆದ. ಪಾಪ ನವೀನ್ ಸರ್ ಪೇಪರ್ ನೋಡಿದರು, ಎಲ್ಲೆಲ್ಲ ಅವನು ಶ್ರಮದ ಫಲ ಬರೆದಿದ್ದಾರೆ ಅಲ್ಲಿ ಸೈಡಲ್ಲಿ 0 ಹಾಕಿ ಪ್ರತಿಫಲ ಅಂತ ಬರೆದರು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮಗೆ ಯಾವಾಗಲೂ ಪ್ಲ್ಯಾನಿಂಗ್ ಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂತ ಹೇಳಿದರೆ ನಿಮಗೆ ಯಶಸ್ಸು ಸಿಕ್ಕುವುದಿಲ್ಲ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಇನ್ನು ನನ್ನ ಶಿಷ್ಯ ಸುಮಂತ್ರ ಬಗ್ಗೆ ಹೇಳೋದಿದ್ದರೆ, ಎಲ್ರಿಗೂ ನಾನೇನು ಹೇಳಬೇಕಾಗಿಲ್ಲ, ನೀವೆಲ್ಲ ಕಣ್ಣಾರೆ ನೋಡಿದಂಥ ವಿಷಯ. ಆದರೆ ನಾನು ಹೇಳಬೇಕಾದ್ದು, ಅವರು ನಮ್ಮ ರೋಟ್ರಿ ಸದಸ್ಯರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಅವರು ಕೂಡ ನಮ್ಮ ರೋಟ್ರಿಗೆ ತುಂಬ ಸೇವೆಯನ್ನು ಮಾಡಿದ್ದಾರೆ. ಅವರನ್ನು ನಾಡಿದ್ದು ಡಿಸೆಂಬರ್ 18ಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಬಂದಾಗ ಅವರನ್ನು ಪ್ಲ್ಯಾಟಿನಮ್ ಮೆಂಬರ್ ಅಂತ ಹೇಳಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾವು ಏನು ಮಾತಾಡಬೇಕಂತ ಇದ್ದದ್ದು ಅದೆಲ್ಲ ರಾಹುಲ್ ರವರು 1 ಗಂಟೆ ಮಾತನಾಡಿ ನಿಮಗೆಲ್ಲ ವಿಷಯವನ್ನು ಬಹಳ ಚೆನ್ನಾಗಿ ಮನದಟ್ಟು ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಥ್ಯಾಂಕ್ ಯು.